ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ ಬನ್ನಿ. ಇವತ್ತಿನ ವ್ಲಾಗ್ ಬಂದು ಸಂಜೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು ಒಂದು 4 ಗಂಟೆ ಆಗಿದೆ. ಇವತ್ತಿನ ಸಂಜೆ ವ್ಲಾಗ್ ನಾನು ಅಂದರೆ ಪ್ರತಿದಿನ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದು 90% ಹೀಗೆ ಇರುತ್ತೆ ಅಷ್ಟೇ. ಇನ್ನು ಬೆಳಗ್ಗೆ ತಿಂಡಿ ಮಾಡಿರ್ತೀನಲ್ಲ, ಅದನ್ನೆಲ್ಲ ಉಳಿದಿದ್ರೆ ಒಂದು ಚಿಕ್ಕ ಬೌಲ್ಗೆ ತೆಗೆದಿಟ್ಬಿಟ್ಟು, ಇನ್ನು ಅಡುಗೆ ಏನಾನ ಮಾಡೋಂಗಿದ್ರೆ ಅದನ್ನು ಅಂದರೆ 4 o'clockಗೆಲ್ಲ ಬೇಗ ಬೇಗ ಮುಗಿಸ್ಕೊಂಡು ಅಡುಗೆ ಏನಾನ ಮಾಡಬೇಕು ಅಂತ ಇದ್ನಲ್ಲ ಅದನ್ನು ಬೇಗನೆ ಮುಗಿಸ್ಕೊಳ್ತೀನಿ. ಅಂದರೆ ಒಂದು 7 ಗಂಟೆ 7:30ಗೆ ಮುಗಿಸ್ಕೊಳ್ತೀನಿ. ಇನ್ನು ಬೆಳಗ್ಗೆನೇ ಅಡುಗೆ ಮಾಡಿದರೆ ಏನಿಲ್ಲ, ಸಂಜೆ ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡ್ಕೊಳ್ತೀನಿ. ಇವಾಗ ಸಂಜೆ ಕೆಲಸ ಅಂದರೆ ನಾರ್ಮಲಾಗಿ ಸ್ವಲ್ಪ ಪಾತ್ರೆ ಎಲ್ಲ ಇರುತ್ತೆ, ಮಧ್ಯಾಹ್ನ ಊಟ ಮಾಡಿದ್ದು ಕೆಲವೊಂದು ಸಲ ತಕ್ಷಣ ತೊಳೆದು ಬಿಡ್ತೀನಿ. ಕೆಲವೊಂದು ಸಲ ಸ್ವಲ್ಪ ಟಯರ್ಡ್ ಆಗಿದ್ದರೆ ಸ್ವಲ್ಪ ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ, ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ತೀನಿ. ಇವಾಗ ಸಂಜೆಗೆ ಕಾಫಿಗೆ ಅಂದ್ಬಿಟ್ಟು ಹಾಲು ಕೂಡ ಕಾಯಕ್ಕೆ ಇಡ್ತಾ ಇದ್ದೀನಿ. ಈ ಕಡೆ ಪಾತ್ರೆ ಮಾತ್ರ ಎಷ್ಟೊಂದಿದೆ ಅಂದರೆ ಒಂದು ಸಲ ಏನಾನ ಕೈ ಬಿಟ್ಬಿಟ್ವಿ ಅಂದರೆ ತುಂಬ ಪಾತ್ರೆ ಬಿದ್ದೋಗ್ಬಿಡುತ್ತೆ. ಇಷ್ಟು ಪಾತ್ರೆನೂ ಎಲ್ಲ ತೊಳೆದು ಇನ್ನು ನನ್ನ ಪಾತ್ರೆ ಎಲ್ಲ ಸ್ವಲ್ಪ ಈ ನಡುವೆ ಏನು ಮಾಡ್ತಾಯಿದ್ದೀನಿ, ಫಸ್ಟ್ ಆದರೆ ಒರೆಸಿ ಇಟ್ಬಿಡ್ತಾಯಿದ್ದೆ. ಈಗ ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಡ್ತೀನಿ, ಕ್ಲೀನಾಗೇ ಒರೆಸಿರೋ ಥರನೇ ಆಗುತ್ತೆ. ಅದಕ್ಕೋಸ್ಕರ ಯಾಕಂದರೆ ಒರೆಸೋಕ್ಕೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಮತ್ತು ಎಷ್ಟು ಅಂತ ಒರೆಸ್ತಾನೇ ಇರ್ತೀವಿ, ಪಾತ್ರೆ ಅಂತೂ ತೊಳಿತಾನೆ ಇರ್ತೀವಿ ಅಂದ್ರೂ ಒರೆಸ್ತಾನೆ ಇರಬೇಕಾಗುತ್ತೆ. ಅದಕ್ಕೆ ನಾನು ಒಂದ್ಸಲ ಎಲ್ಲ ತೊಳೆದ್ಬಿಟ್ಟು ಈಚೆ ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಡ್ತೀನಿ. ಸ್ವಲ್ಪ ಡ್ರೈ ಆದಂಗೆ ಚೆನ್ನಾಗಿ ಕಾಣುತ್ತೆ. ಮತ್ತು ಒಂಥರ ಈ ಒರೆಸಿದ್ರೆ ಸ್ವಲ್ಪ ಸ್ಮೆಲ್ ಥರ ಏನಾನ ಇದ್ರೂ ಇರುತ್ತೆ. ಆದರೆ ಈ ಥರ ಬಿಸಿಲಲ್ಲಿ ಇಡೋದ್ರಿಂದ ಯಾವುದೇ ಥರ ಸ್ಮೆಲ್ ಅಷ್ಟಿರಲ್ಲ, ಅಷ್ಟೇನು ಒಂಚೂರು ಇರಲ್ಲ. ಈಗ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಇವಾಗ ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಟ್ಟು ಇನ್ನು ಈ ಪಾತ್ರೆ ಟಬ್ ಎತ್ಬಿಟ್ರೆ ಅಂತೂ ಅಡುಗೆ ಮನೆ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಇಲ್ಲ ಅಂದರೆ ಒಂದು ಸ್ವಲ್ಪ ಇಕ್ಕಟ್ಟು ಅನ್ನೋ ಥರ ಆಗೋಗುತ್ತೆ. ನಾನು ಅದಕ್ಕೆ ಯಾವಾಗೂ ಪಾತ್ರೆ ಟಬ್ ಈಚೆ ಇಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇದೆಲ್ಲ ಆಗೋಷ್ಟರಲ್ಲಿ ಪಾತ್ರೆ ಎಲ್ಲ ವಾಷಿಂಗ್ ಆಗೋಷ್ಟರಲ್ಲಿ ಈ ಕಡೆ ಹಾಲು ಕೂಡ ಚೆನ್ನಾಗಿ ಕಾಯ್ದಿದೆ. ಈಗ ಈ ಕಾಫಿ ಕೂಡ ಮಾಡಿ ಕೊಟ್ಬಿಡೋಣ ಅಂದ್ಬಿಟ್ಟು ನಾನೇನು ಮಾಡಿದೆ, ಇವತ್ತು ಕಾಫಿ ಕುಡಿಯೋಕ್ಕೆ ಮನಸ್ಸಿಲ್ಲ. ಎದ್ದೆ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೆ, ಬಟ್ ಕಾಫಿ ಬೇಡ ಅನ್ನಿಸ್ತಾಯಿತ್ತು. ಇನ್ನು ಅತ್ತೆ ಎದ್ದಿದ್ದಾರಲ್ಲ, ಅವ್ರಿಗೆ ಮಾತ್ರ ಕಾಫಿ ಮಾಡಿಕೊಟ್ಬಿಟ್ಟು ಇನ್ನು ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೇ ಇದ್ದೆ. ಫಸ್ಟು ಬೇಳೆ ಸಾರು ಮಾಡೋಣ ಅಂದ್ಕೊಂಡೆ, ಆಮೇಲೆ ಒಬ್ಬರು ಬೇಡ ಅಂದರು. ಸರಿ ಒನ್ ಟೈಮ್ಗೆ ಟಿಫನ್ ಥರ ಏನಾನ ಮಾಡೋಣ ಅಂದ್ಬಿಟ್ಟು ಆಲೂ ಪರೋಟ ಮಾಡೋಣ ಅಂದ್ಕೊಂಡೆ, ಅದೂ ಬೇಡ ಅಂದರು. ಇಬ್ಬರು ಓಕೆ ಅಂದರೆ ಇಬ್ಬರು ಬೇಡ ಅಂತಾರೆ. ಸರಿ ಏನಪ್ಪ ಮಾಡೋದು ಅಂತ ಇದ್ದೆ. ಇವತ್ತಿನ ದಿನ ಬಂದು ಬುಧವಾರ ಆಗಿರೋದ್ರಿಂದ ನಮ್ಮನೇಲಿ ನಾನ್ ವೆಜ್ ತಿನ್ನಬೇಕು ಅಂತ ಕೇಳಿದ್ರು ಹುಡುಗರು. ಸರಿ ಏನು ಮಾಡೋದು ಚಿಕನ್ ಅಂತ ಅಂದ್ಬಿಟ್ಟು ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿ ಏನಾನ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಚಿಕನ್ ತರಲಿಕ್ಕೆ ಇಷ್ಟ ಇರಲಿಲ್ಲ, ಅಂದರೆ ತರಿಸೋದಕ್ಕೆ ಇಷ್ಟ ಇರಲಿಲ್ಲ. ಇಲ್ಲ ಹುಡುಗರೆಲ್ಲ ಬೇಕು ಅಂತ ಹೇಳಿದ್ರಲ್ಲ, ಸರಿ ಆಯಿತು ಒನ್ ಟೈಮ್ ಮಾಡಿಕೊಟ್ರೆ ಸರಿ ಅಂದ್ಬಿಟ್ಟು, ಯಾಕಂದರೆ ನೆಕ್ಸ್ಟ್ ಡೇ ಗುರುವಾರ ಆಗಿರೋದ್ರಿಂದ ಬೇಡ ಅಂದ್ಬಿಟ್ಟು ಒನ್ ಟೈಮ್ ತರಿಸ್ದೆ. ಅದು ನೋಡಿದ್ರೆ ಒನ್ ಟೈಮ್ ಅಲ್ಲ, ನೆಕ್ಸ್ಟ್ ಡೇನೂ ಉಳಿತು. ಯಾಕಂದರೆ ಒಬ್ಬರು ಕೇಳ್ತಾರಷ್ಟೇ ಬೇಕು ಅಂತ, ಸರಿಯಾಗಿ ಊಟಗಳಂತೂ ಮಾಡಲ್ಲ, ಇಷ್ಟಿಷ್ಟೇ ತಿಂತಾರೆ. ಇನ್ನು ಈ ಕಡೆ ಕಾಫಿ ಎಲ್ಲ ಮಾಡಿ ಸ್ವಲ್ಪ ಕಪ್ಸ್ ಎಲ್ಲ ಇತ್ತಲ್ಲ, ಅದನ್ನು ಸ್ವಲ್ಪ ಧೂಳಾದಂಗೆ ಆಗಿತ್ತು. ಕಪ್ಸ್ನೆಲ್ಲ ಬರೀ ನೀರಲ್ಲೇ ತೊಳೆದ್ಬಿಟ್ಟು ಹಾಗೆ ಇಟ್ಬಿಟ್ಟು ಈಗ ಮೇಲೆ ಬಂದೆ. ಬಟ್ಟೆಗಳು ಮಾತ್ರ ಬೆಳಗ್ಗೆನೇ ಒಣಗಾಕ್ಬಿಟ್ಟಿದ್ನ, ಅದನ್ನೆಲ್ಲ ಎತ್ಕೊಂಡೋಗಿ ಮಡಚಬೇಕು. ಅಂದರೆ ನಾನು ಹಿಂದಿನ ದಿನ ಬಟ್ಟೆ ವಾಶೇ ಮಾಡಿರಲಿಲ್ಲ. ಅದೇನೋ ಗೊತ್ತಿಲ್ಲ, ಪ್ರತಿದಿನ ಮಾಡ್ತಾಯಿದ್ದೆ. ಹಿಂದಿನ ದಿನ ಏನು ಸ್ವಲ್ಪ ಬಟ್ಟೆ ಇದೆ ಅನ್ನೋ ಥರ ಆಗೋಗ್ಬಿಟ್ಟು ವಾಶ್ ಮಾಡೋದು ಬೇಡ ಅಂದ್ಕೊಂಡೆ. ಆದರೆ ಸೆಕೆಂಡ್ ಡೇಗೆ ಎಷ್ಟು ಬಟ್ಟೆ ಬಿದ್ದಿತ್ತು ಅಂದರೆ ಸಿಕ್ಕಾಪಟ್ಟೆ ಬಟ್ಟೆ ಆಗೋಗ್ಬಿಟ್ಟಿತ್ತು. 2 ಲೈನ್ ಬಟ್ಟೆ ನಮ್ಮದೇ ಆಗೋಗ್ಬಿಟ್ಟಿತ್ತು. ಈಗ ಇದನ್ನೆಲ್ಲ ಮಡಚಿಟ್ಬಿಡ್ಬೇಕು ತಕ್ಷಣ, ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆಲ್ಲ ಹಂಗೆ ಮಡಚಿಟ್ಬಿಟ್ರೆ ಸರಿ. ಇದನ್ನ ಎತ್ಕೊಂಡೋಗಿ ಚೇರ್ ಮೇಲೆ ಇಡೋದು ಇಲ್ಲ ಎಲ್ಲನ ಇಟ್ಬಿಟ್ರೆ ಅಂತೂ ಎಲ್ಲ ಮಡತೆ ಆಗೋಗ್ಬಿಡುತ್ತೆ. ಮತ್ತು ಐರನ್ ಮಾಡಬೇಕಾ ಬೇಡವಾ ಅನ್ನೋ ಥರ ಆಗೋಗುತ್ತೆ. ಬಟ್ ನಾನು ಇದೆಲ್ಲ ಐರನ್ ಮಾಡಲ್ಲ, ಬಟ್ ಐರನ್ ಥರನೇ ಇರುತ್ತೆ. ಬಿಸಿಲಲ್ಲಿ ತೊಗೊಂಡೋಗಿ ತಕ್ಷಣ ಮಡಚಿಟ್ಬಿಟ್ರೆ, ಇಲ್ಲ ಅಂದರೆ ಒಂಥರ ಮುದ್ರಕೊಂಡಂಗೆ ಆಗೋಗ್ಬಿಡುತ್ತೆ. ಇನ್ನು ಹುಡುಗರದ್ದು ಯೂನಿಫಾರ್ಮು ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಮಡಚಿ ಎತ್ತಿಟ್ಬಿಡಬೇಕು ಅಂತ. ಇನ್ನು ಬಟ್ಟೆ ಮಾತ್ರ ಸಿಕ್ಕಾಪಟ್ಟೆ ಇರೋದಕ್ಕೆ ನಮ್ಮ ಅತ್ತೆ ಕೂಡ ಹೆಲ್ಪ್ ಮಾಡಿದ್ರು. ಅಂದರೆ ಅವರು ಬಟ್ಟೆ ಯಾವಾಗಲೂ ಮಡಚ್ತಾರೆ. ಈಗ ಒಂದು ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಅವ್ರು ಸ್ವಲ್ಪ ಏನೂ ಮಾಡ್ಲಿಕ್ಕೆ ಬಿಡ್ತಾಯಿಲ್ಲ ನಾನೇ. ಯಾಕಂದರೆ ಅಂದರೆ ನಾನು ನಿಮ್ಗೆ ಹೇಳೇ ಇಲ್ಲ, ಅವ್ರಿಗೆ ಹುಷಾರಿಲ್ದಿರ ಅಡ್ಮಿಂಟ್ ಎಲ್ಲ ಮಾಡಿದ್ವಿ. ಅದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಹುಷಾರಿಲ್ಲದೆ ಇರೋ ವಿಡಿಯೋ ಎಲ್ಲ ಮಾಡಿದ್ರೆ ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು. ಆದರೂ ಎಲ್ಲೋ ಒಂದು ಕ್ಲಿಪ್ಪಿಂಗ್ ತೆಗ್ದಿಟ್ಕೊಂಡಿದ್ದೆ, ಅದೇನಾಯಿತು ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಈ ವಿಡಿಯೋಗಳೇ ಎಡಿಟಿಂಗ್ ಮಾಡ್ಕೊಂಡು ಹಾಕ್ತಾ ಇರೋದಕ್ಕೆ ಆ ವಿಡಿಯೋನೇ ಮರ್ತೋಗ್ಬಿಟ್ಟಿದ್ದೆ. ಸರಿ, ಅವ್ರಿಗೆ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಅವರು ಜಾಸ್ತಿ ಏನು ಕೆಲಸ ಮಾಡಿಸ್ತಾ ಇಲ್ಲ. ಅಂದರೆ ಬೇಡ ಬಟ್ಟೆ ಎಲ್ಲ ಮಡಚೋದು ಅಂದ್ರೂ ಕೇಳಲ್ಲ, ಅವ್ರು ಮಡಚ್ತಾರೆ, ನಾನು ಮಾಡ್ತೀನಿ ಅಂತಾರೆ.
ಯಾಕಂದರೆ ಜ್ವರ ಅಲ್ವಾ, ಸಿಕ್ಕಾಪಟ್ಟೆ ಟಯರ್ಡ್ನೆಸ್ ಇರುತ್ತೆ. ಅದು ಟೈಫಾಯ್ಡ್ ಆಗಿರೋದ್ರಿಂದ ಜಾಸ್ತಿ ಟಯರ್ಡ್ನೆಸ್ಸೇ ಇರುತ್ತೆ. ಇನ್ನು ಒಂದೊಂದೇ ಮಡಿಚ್ತಾಯಿದ್ರು. ಈ ಕಡೆ ನಾನು ಹಿಂದಿನ ದಿನ ಅಂದರೆ ಆವತ್ತಿನ ದಿನ ವ್ಲಾಗ್ ಹಾಕಿದ್ದೆ. ನಾನು ಅದೇ ಹೇಳಿದ್ನಲ್ಲ, ಮದುವೆದು ಧಾರೆ ವ್ಲಾಗ್ ಹಾಕಿದ್ದೆ. ನಾನು ಒಂದ್ಸಲ ಚೆಕ್ ಮಾಡಬೇಕಾಗಿತ್ತು, ಬಟ್ ನಾನು ಚೆಕ್ ಮಾಡಿಲ್ಲ, ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ನನಗೆ ಯೋಚನೆ ಆಯಿತು, ಅಯ್ಯೋ ವಿಡಿಯೋ ಅಪ್ಲೋಡ್ ಆಗೋಗ್ಬಿಟ್ಟಿದೆ, ನಾನು ಏನು ಕರೆಕ್ಟಾಗಿ ವಿಡಿಯೋ ಹಾಕಿದ್ದೀನ ಇಲ್ವ ಅನ್ನೋದೇ ಚೆಕ್ ಮಾಡಿರಲಿಲ್ಲ ಅಂದ್ಬಿಟ್ಟು ನಾನು ಟಿ ವಿಯಲ್ಲಿ ಹಾಕ್ಕೊಂಡು ನೋಡ್ಕೊಂಡು ನಾನು ನಮ್ಮ ಅತ್ತೆ ಎಲ್ಲ ಅಂದರೆ ನೋಡ್ಕೊಂಡು ಬಟ್ಟೆ ಎಲ್ಲ ಮಡಚಿಡ್ತಾ ಇದ್ವಿ. ಟೈಮ್ ಬಂದು ಆಲ್ರೆಡಿ 6:30 ಆಗಿದೆ. ಅಷ್ಟರಲ್ಲಿ ಪೂಜೆನೂ ಮುಗಿಸ್ಕೊಂಡೆ. ಅಂದರೆ ಪ್ರತಿದಿನ ಒಂದು ಸ್ವಲ್ಪ ದೀಪ ಹಚ್ಬಿಟ್ಟು ಕಡ್ಡಿ ಬೆಳಗಿದ್ರೆ ಸಮಾಧಾನ. ಬೆಳಗ್ಗೆನೂ ಮಾಡಿರ್ತೀನಿ ಪೂಜೆ, ಬಟ್ ಇವಾಗೂ ಅಷ್ಟೇ ಸಂಜೆ ಒಂದ್ಸಲ ಪೂಜೆ ಮಾಡಿಕೊಂಡು ಆನಂತರ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು. ನನ್ನ ಹಸ್ಬೆಂಡು ಕೂಡ ಅಷ್ಟೊತ್ತಿಗೆ ಬಂದರು. ಸರಿ ಅವರು ನಾನು ಹೋಗ್ಬಿಟ್ಟು ಸ್ವಲ್ಪ ಏನೇನು ಬೇಕು ಸ್ವಲ್ಪನೇ ಖಾಲಿಯಾಗಿರೋ ಅದನ್ನೆಲ್ಲ ತೊಗೊಂಡು ಬಂದು ಫಿಲ್ ಮಾಡ್ತಾಯಿದ್ದೀನಿ. ಇನ್ನು ಹಸಿಮೆಣ್ಸಿನ್ಕಾಯಿ ಹಾಕಿ ಚಿಕನ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಇನ್ನು ನಮ್ಮ ಅತ್ತೆ ಒಂದು ರೆಸಿಪಿ ಹೇಳ್ಕೊಟ್ರು. ಒಣಗಿದ ಮೆಣಸಿನ್ಕಾಯಲ್ಲಿ ಮಾಡು ಚೆನ್ನಾಗಿರುತ್ತೆ ಅಂತ. ಅದು ಅಷ್ಟೇ ತುಂಬ ಚೆನ್ನಾಗಿತ್ತು. ಬಟ್ ನಾನೇನು ಮಾಡಿಬಿಟ್ಟೆ ಅಂದರೆ ಕೊತ್ತಂಬರಿ ಕೂಡ ಹಾಕಿ ರುಬ್ಬಿಟ್ಟಿದ್ದೆ. ಅದು ಗ್ರೀನ್ ಕಲರ್ ಥರ ಕಾಣಿತ್ತು. ಕೊತ್ತಂಬರಿ ಹಾಕ್ತಿರೋ ರುಬ್ಬಿಟ್ಟು ಲಾಸ್ಟಲ್ಲಿ ಉದುರಿಸ್ಬಿಟ್ಟಿದ್ದಿದ್ರೆ ಚೆನ್ನಾಗಿರೋದು. ನೆಕ್ಸ್ಟ್ ಟೈಮ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಕೊತ್ತಂಬರಿ ಹಾಕಿರೋದಕ್ಕೆ ಸ್ವಲ್ಪ ಗೊಜ್ಜು ರೀತಿ ಆಯಿತು. ಇಂದ ಅದನ್ನು ಡ್ರೈ ರೀತಿ ಮಾಡಿದರೆ ಇನ್ನೂ ಚೆನ್ನಾಗಿತ್ತು. ಹಾಗೆಯೇ ಸ್ವಲ್ಪ ಐಟಮ್ಸ್ನೆಲ್ಲ ತುಂಬಿ ಇನ್ನು ಕಿಚನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ಒಂದು ತರಕಾರಿ ಆಗಲಿ ರೇಷನ್ ಆಗಲಿ ತಂದುಬಿಟ್ರೆ ಎಲ್ಲ ತುಂಬಿಸೋ ಅಷ್ಟರಲ್ಲಿ ಇನ್ನೊಂದ್ಸಲಿ ಕಿಚನೆಲ್ಲ ಗುಡಿಸಿ ಒರೆಸ್ಕೊಳ್ಬೇಕಾಗತ್ತೆ. ಆ ಥರ ಆಗೋಗ್ಬಿಡುತ್ತೆ. ಇನ್ನು ಚಿಕನ್ ರೆಸಿಪಿಗೆ ಏನೇನು ಬೇಕು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಆದರೆ ಗೊಜ್ಜು ರೀತಿ ಮಾಡಿದ್ದೆ. ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಡ್ರೈ ರೀತಿ ರಸಮ್ ಥರ ಏನಾನ ಇದ್ದರೆ ರಸಮ್ ಏನಾನ ಇದ್ದರೆ ಈ ಥರ ಡ್ರೈ ರೀತಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ನಾನು ನಮ್ಮ ಅತ್ತೆ ಯಾವ ಥರ ಹೇಳ್ಕೊಟ್ರು ಅಂದರೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನ. ಈಗ ಒಂದು ಬಾಣಲಿಗೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದು ಫ್ರೈ ಮಾಡ್ಕೊಂಡಿದ್ದ ನಂತರ ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈಗ ಇದಕ್ಕೇ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಈರುಳ್ಳಿ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿದ ನಂತರ ಈ ಕಡೆ ಸ್ವಲ್ಪ ಹುಣ್ಸೆಹಣ್ಣು ಕೂಡ ನೆನೆಸ್ಕೊಳ್ತಾ ಇದ್ದೆ. ಯಾಕಂದರೆ ಅದು ಫ್ರೈ ಆಗೋಷ್ಟರಲ್ಲಿ ರಸಮ್ ಕೂಡ ಮಾಡ್ಕೊಂಬಿಡೋಣ ಅಂತ. ಇನ್ನು ಅದು ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಟೊಮೆಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಚಿಕನ್ನು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 15 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಈ ಕಡೆ ಸೈಡಲ್ಲಿ ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು 2-3 ಟೊಮೆಟೊನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ತಣ್ಣೀರು ಐತಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈ ಕಡೆ ಮಿಕ್ಸಿ ಜಾರ್ಗೆ ನಾನು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ನಲ್ಲ ಅದಕ್ಕೆ 1 ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ, ಮೆಣಸು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ರುಬ್ಕೊಂಬಿಡ್ಬೇಕಾಗಿತ್ತು ನಾನು. ಕೊತ್ತಂಬರಿ ಒಂಚೂರು ಹಾಕೋ ಅಂದ್ರೆ ಅದನ್ನು ಹಾಕ್ಕೊಂಡಿರೋದಕ್ಕೆ ಸ್ವಲ್ಪ ಗ್ರೀನ್ ಥರ ಗೊಜ್ಜು ರೀತಿ ಆಗೋಯಿತು. ಈ ಕಡೆ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ಒಂದು 15-20 ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ಈಗ ರುಬ್ಕೊಂಡಿದ್ವಲ್ಲ ಆ ಮಸಾಲೆನೂ ಹಾಕ್ಕೊಂಡು, ಯಾವುದೇ ಥರ ಎಕ್ಸ್ಟ್ರಾ ಮಸಾಲೆ ಬೇಡ, ಹಂಗೆ ಇದು ನಾರ್ಮಲಾಗಿ ಎಷ್ಟು ಮನೇಲಿರುತ್ತೋ ಅಷ್ಟೇ ಐಟಮ್, ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಳೋಂಥ ಗೊಜ್ಜು ಇದು. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಸುತ್ತಲೂ ಎಣ್ಣೆ ಬಿಡಬೇಕು ಅಷ್ಟೇ. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಚಿಕನ್ ರೆಡಿ ಆಗುತ್ತೆ. ಈ ಕಡೆ ರಸಮ್ಗೆ ಸ್ವಲ್ಪ ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಜೀರಿಗೆ ಹಾಗೆ ಮೆಣಸು ಇಷ್ಟು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೇ ಸ್ವಲ್ಪ 2 ಟೊಮೆಟೊ ನೆನೆಸಿಟ್ಟಿದ್ನಲ್ಲ ಅದನ್ನು ರುಬ್ಕೊಂಡ್ಬಿಟ್ಟು ಈಗ ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಹಾಗೆ ಈಗ ರುಬ್ಬಿದ್ವಲ್ಲ ಟೊಮೆಟೊ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡಿದ್ವಲ್ಲ ಆ ಪೇಸ್ಟ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈ ಕಡೆ ನೆನೆಸಿಟ್ಟಿರೋ ಹುಣಸೆಹಣ್ಣನ್ನ ಕ್ಲೀನಾಗಿ ಕಲಿಸ್ಕೊಂಡು ಅದರ ನೀರು ಹಾಕ್ಕೊಂಡ್ರೆ ಆಯಿತು. ನೀರಿನದ ರಸಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದೇ ಒಂದು ಕುದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಸ್ಟವ್ ಆಫ್ ಮಾಡಿದ್ರೆ ರಸಮ್ ಆಗೋಗುತ್ತೆ. ಈ ಕಡೆ
ಆದರೆ ಚಿಕನ್ ಮಾತ್ರ ಸಿಕ್ಕಾಪಟ್ಟೆ ಸ್ಮೆಲ್ ಘಮ ಘಮ ಅಂತಾಯಿತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಈ ಕಡೆ ರಸಮ್ ಕೂಡ ಆಯಿತು. ಇನ್ನು ಊಟ ಮಾಡಿ ಮಲಗೋದಷ್ಟೇ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಆಗಿತ್ತು ಸಂಜೆ ವ್ಲಾಗು. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಒಂಚೂರನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಚಿಕನ್ ಫ್ರೈ ನೀವು ಒಂದ್ಸಲಿ ಟ್ರೈ ಮಾಡಿ, ಕೊತ್ತಂಬರಿ ಸೊಪ್ಪು ಹಾಕ್ದಿರೇ ಒಂದ್ಸಲಿ ಡ್ರೈ ಥರ ಮಾಡಿ ನೋಡಿ. ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.